ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಶನಿವಾರ. ಇನ್ನು ಶನಿವಾರ ಮತ್ತು ಭಾನುವಾರ 2 ದಿನದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಂದು ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆನೇ ಚಿಕ್ಕಪ್ಪ, ಚಿಕ್ಕಮ್ಮ, ನಮ್ಮ ಮಾವ, ನಮ್ಮ ಅಣ್ಣವರೆಲ್ಲ ಕೂಡ ಮನೆ ಕೆಲಸ ಸ್ಟಾರ್ಟ್ ಮಾಡಿದಾರಲ್ವ, ಶುಕ್ರವಾರನೇ ಗೋಡ ಕಟ್ಟೋಕ್ಕೆ. ಅದಕ್ಕೆ ಇನ್ನು ಬೇಗನೆ ಹೋಗಿದ್ರು. ಇನ್ನು ಇವತ್ತು ಬಂದು ವಾತಾವರಣ ಫುಲ್ಲು ಕೂಲಾಗಿತ್ತು. ಇನ್ನು ಬಿಸಿಲೇ ಇರಲಿಲ್ಲ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲೇ ಬಂದಿರಲಿಲ್ಲ, ಹೇಳ್ಬೇಕಂದ್ರೆ ಅಷ್ಟು ಕೂಲಾಗಿತ್ತು. ಪರವಾಗಿರಲಿಲ್ಲ. ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಬಿಸಿಲಿದ್ರಂತೂ ಇನ್ನು ಉಪ್ಪಿಟ್ಟು ತಿನ್ನೋದಕ್ಕೆ ಆಗೋದಿಲ್ಲ. ಇನ್ನು ಹೊರಗಡೆ ಕೆಲಸ ಮಾಡ್ತಾರಲ್ವ, ಅದಕ್ಕೋಸ್ಕರ ಉಪ್ಪಿಟ್ಟು ತಿಂದುಬಿಟ್ರಂತೂ, ಉಪ್ಪಿಟ್ಟಾಗಲಿ ಚಪಾತಿ ಆಗಲಿ ಆ ಥರ ಸ್ವಲ್ಪ ಗಟ್ಟಿ ಪದಾರ್ಥ ತಿಂದುಬಿಟ್ರಂತೂ ಬರೀ ಹೊಟ್ಟೆಲ್ಲ ಇಟ್ಕೊಳೋದು, ನೀರು ಕುಡಿಬೇಕು ಅಂತ ಅನಿಸೋದು, ತುಂಬ ಆಯಾಸ ಆಗೋದು, ಆ ಥರ ಎಲ್ಲ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೋಡ್ಕೊಂಬಿಟ್ಟು ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಬಿಸಿದು ಏನಾದರೂ ಮುದ್ದೆಗಿನ ಮಾಡೋಣ ಅಂತ ಹೇಳಿ ಇನ್ನು ಉಪ್ಪಿಟ್ಟೆಲ್ಲ ಆಯಿತು. ಇನ್ನು ಎಲ್ಲರೂ ಕೂಡ ಬಂದರು ಊಟಕ್ಕೆ. ಇನ್ನು ಬಂದ ತಕ್ಷಣವೇ ಅವ್ರಿಗೆಲ್ಲದಕ್ಕೂ ಕೂಡ ಟಿಫನ್ ಹಾಕ್ಕೊಟ್ಬಿಟ್ಟು ಇನ್ನು ಅವರೆಲ್ಲ ಟಿಫನ್ ಮಾಡಿಕೊಂಡು ಇನ್ನು ಕೆಲ್ಸಕ್ಕೆ ಹೋದರು ಮನೆ ಹತ್ರ. ಇನ್ನು ನಾನು ಬಂದು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಚಿಕ್ಕಮ್ಮ ದೊಡ್ಡ ಶರ್ಟ್ ಹಾಕ್ಕೊಂಡ್ಬಿಟ್ಟು ಲುಂಗಿ ಕಟ್ಕೊಬಿಟ್ಟಿದ್ದಾರೆ. ಯಾಕೆಂದರೆ ಮಣ್ಣು ಕೆಲಸ ಅಲ್ವಾ, ಸಿಕ್ಕಾಪಟ್ಟೆ ಧೂಳು. ಇನ್ನು ಸಿಮೆಂಟು ಕೊಡ್ತಾ ಇರ್ತಾರೆ, ಆ ಕಡೆ ಇಟ್ಟಿಗೆ ಎಲ್ಲ ಕೊಡ್ತಾ ಇರ್ತಾರೆ, ಮತ್ತು ಮರಳೆಲ್ಲ ತುಂಬ್ತಾ ಇರ್ತಾರೆ. ಒಟ್ಟು ಫುಲ್ಲು ಮಣ್ಣಲ್ಲೇ ಅಲ್ವಾ ಮನೆ ಎಲ್ಲ ಇದು ಮಾಡೋದು. ಅದಕ್ಕೋಸ್ಕರ ಜಾಸ್ತಿ ಗಲೀಜಾಗಿಬಿಡುತ್ತೆ ಬಟ್ಟೆ ಅಂತ ಹೇಳಿಬಿಟ್ಟು ಈ ಥರ ಹಾಕ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಬಟ್ಟೆ ಕೂಡ ಇದ್ದವು, ಬಟ್ಟೆ ಎಲ್ಲ ಆ ಕಡೆ ನೆನೆಸಿಟ್ಟಿದ್ರು. ಹಂಗೆ ಸ್ವಲ್ಪ ಗ್ಯಾಪ್ ಸಿಗುತ್ತಲ್ಲ, ಅವಾಗೆಲ್ಲ ಒಗ್ದಾಕ್ಬಿಡ್ತೀನಮ್ಮ, ನೀನು ಫಸ್ಟ್ ಮನೆ ಕೆಲಸ ಎಲ್ಲ ಮಾಡ್ಕೊ ಅಂತ ಹೇಳಿದರು. ಸರಿ ಚಿಕ್ಕಮ್ಮ ಆಯ್ತು ಅಂತ ಹೇಳಿಬಿಟ್ಟು ಇನ್ನು ನಾನು ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಒಂದು ಹತ್ರ ಇಟ್ಟಿರೋ ಐಟಮ್ ಒಂದು ಹತ್ರ ಇರೋದೇ ಇಲ್ಲ. ತರಕಾರಿ ಆಗಲಿ ಏನೇ ಆಗಲಿ ಒಂದರಲ್ಲಿ ಹಾಕಿ ಇಡೋದಿಲ್ಲ ನೀಟಾಗೆ. ಎಲ್ಲ ಹಾಕ್ಬಿಟ್ಟಿರ್ತಾರೆ, ಅದನ್ನು ಸೆಲ್ಫ್ ಮೇಲೆ ಇಟ್ಬಿಟ್ಟಿರ್ತಾರೆ, ಮತ್ತು ಹಂಗೆ ಮರ್ತೋಗ್ಬಿಟ್ಟಿರ್ತಾರೆ. ಅದಕ್ಕೆ ಮನೆ ಅಂತೂ ಸಖತ್ತು ಗಲೀಜಾಗಿಬಿಟ್ಟಿತ್ತು. ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇನ್ನು ನೀಟಾಗಿ ಕಸ ಗುಡಿಸ್ಬಿಟ್ಟು ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಇನ್ನು ಇಟ್ಟಿಗೆ ಕೂಡ ನೋಡ್ಬೋದು, ಇನ್ನು ಶುಕ್ರವಾರನೇ ಬಂದು ಇಟ್ಟಿಗೆ ಎಲ್ಲ ಹಾಕಿ ಹೋಗಿದ್ರು. ಮುಂಚೆ ಬಂದಿರೋ ಎಲ್ಲ ಕೂಡ ಆಗಲೇ ಅಲ್ಲಿಗೆ ಎಷ್ಟು ಬೇಕಷ್ಟು ತೊಗೊಂಡು ಇಟ್ಕೊಂಡಿದ್ರು. ನಿಜವಾಗ್ಲೂ ಮನೆ ಕಟ್ಟೋದಂತೂ ಸುಲಭ ಮಾತೇ ಅಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಭಾಳ ಕಷ್ಟ. ಏನಂದರೆ ಸಿಕ್ಕಾಪಟ್ಟೆ ರೇಟು. ಈಗ ತಗೊಳ್ಳೋ ಐಟಮ್ ಅಂತೂ ಎಷ್ಟು ರೇಟ್ ಅಂದರೆ ಹೇಳೋದಕ್ಕೆ ಆಗೋದಿಲ್ಲಪ್ಪ, ಅಷ್ಟು ರೇಟ್ ಆಗಿದೆ. ಈ ಇಟ್ಟಿಗೆ ಬಂದು ಮಣ್ಣಿಟ್ಟಿಗೆ, ಇದು ಬಂದು 1000 ಇಟ್ಟಿಗೆಗೆ 8,500 9,000 ಹತ್ತತ್ರ ಇರುತ್ತೆ. ಅಂದರೆ ಇದು ಕೂಡ, ಇದರಲ್ಲೂ ಕೂಡ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಅಂತಂದರೆ ಒಂದೊಂದು ಗೂಡಲ್ಲಿ ಇಟ್ಟಿಗೆ ಸುಡಬೇಕಾದ್ರೆ ಚೆನ್ನಾಗಿ ಸುಟ್ಟಿರ್ತಾರೆ, ಕೆಲವರು ಸುಮ್ಮನೆ ಅರ್ಧಂಬರ್ಧ ಸುಟ್ಟಿರ್ತಾರೆ. ಅದು ಕೂಡ ಕ್ವಾಲಿಟಿ ವೈಸ್ ಬರುತ್ತೆ, ಮತ್ತು ಸೈಜ್ ವೈಸ್ ಬರುತ್ತೆ, ಎಲ್ಲ ಕೂಡ ಇರುತ್ತೆ. ಅದರಲ್ಲಿ ನೋಡ್ಕೊಂಬಿಟ್ಟು ನೀಟಾಗೆ ತೊಗೋಬೇಕಾಗುತ್ತೆ. ಯಾಕೆಂದರೆ ಲೈಫ್ ಅಲ್ವಾ, ಲೈಫ್ ಲಾಂಗ್ ಇರಬೇಕು. ಅದಕ್ಕೋಸ್ಕರನೂ ನೋಡಿಕೊಂಡು ತೊಗೊಂಬರಬೇಕು. ಇದು ಬಂದು ನಮಗೆ ಒಂದು 1000 ಇಟ್ಟಿಗೆಗೆ 8,500 ಏನೋ ದುಡ್ಡಾಗಿದ್ದು, ಅಷ್ಟು ಅಮೌಂಟು. ಇನ್ನು ಟೋಟಲಿ ಒಂದು 9,000 ಏನೋ ಒಡಿಸಿದ್ರು ಸದ್ಯಕ್ಕೆ ಆಗಲಿ ಅಂತ ಹೇಳಿಬಿಟ್ಟು. ಇನ್ನು ಸ್ಟಾಪ್ ಲೆವೆಲ್ಗೆ ಹಾಕ್ಸೋದು, ಆಮೇಲೆ ಸ್ಟಾಪ್ ಮಾಡೋದು, ಇನ್ನು ಬಿಲ್ ಆಗೋವರೆಗೂ ಅದ್ರ ಸುದ್ದಿನೇ ಬೇಡ ಅಂತ ಹೇಳಿ ಅಷ್ಟು ರೇಟು. ಪ್ರತಿಯೊಂದು ಕೂಡ ರೇಟು. ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ನಿಜವಾಗ್ಲೂ ನೋಡ್ತಾ ಇದ್ದರೆ ನಮಗೆ ಭಯ ಅನಿಸುತ್ತೆ, ನಾವು ಯಾವಾಗಪ್ಪ ಒಂದು ಚಿಕ್ಕ ಗೂಡು ಕಟ್ಕೊಂಡ್ರೆ ಸಾಕು ಅನ್ನೋ ಥರ ಅನಿಸ್ಬಿಡುತ್ತೆ ನಮಗೆ. ಇಲ್ಲಿ ಬಂದು ಮಧ್ಯಾಹ್ನಕ್ಕೆ ಬಂದು ಇನ್ನು ಟೊಮೊಟೊ ಹಣ್ಣು, ಹಸಿರುಮೆಣ್ಸಿನ್ಕಾಯಿ, ಬದನೆಕಾಯಿ ಸುಟ್ಬಿಟ್ಟು ಇನ್ನು ಗೊಜ್ಜು ಕ್ಯೂಚ್ಬಿಟ್ಟು ಇನ್ನು ಮುದ್ದೆಗಿಟ್ಟಿದ್ದೆ. ಇನ್ನು ಅವಾಗ ತಾನೇ ಚಿಕ್ಕಮ್ಮ ಬಂದರು. ಸರಿ ನೀನು ಗೊಜ್ಜು ರೆಡಿ ಮಾಡು, ನಾನು ಮುದ್ದೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ಮುದ್ದೆ ತೊಳ್ಸಿದ್ರು. ಇನ್ನು ಮಧ್ಯಾಹ್ನನೂ ಅಷ್ಟೇ ಅವ್ರು ಬಂದು ಇನ್ನು ಊಟ ಮಾಡಿಕೊಂಡು ಹೋದ್ರು ಎಲ್ಲರೂ ಕೂಡ. ಇಲ್ಲಿ ಬಂದು ನನ್ನ ಮಗ ಪೌಡ್ರ್ ಡಬ್ಬ ಸಿಕ್ಬಿಟ್ಟಿತ್ತು ಅವನಿಗೆ. ಪೌಡ್ರ್ ತಗೊಂಡು ಎಲ್ಲ ಫುಲ್ಲು ಮುಕ್ಕೆಲ್ಲ ಬಳ್ಕೊಂಡ್ಬಿಟ್ಟಿದ್ದ. ಎಷ್ಟು ನೀಟಾಗಿ ಒರೆಸಿದ್ರು ಕೂಡ ಅಲ್ಲಿಗೂ ಹೋಗಿಲ್ಲ ನೀಟಾಗೆ. ಇಲ್ಲದಿದ್ದರೆ ಇರಲಿ ಬಿಡು ಅಂತೇಳ್ಬಿಟ್ಟು ಇನ್ನು ಆ ಕಡೆ ಮನೆ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ. ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ನೋಡ್ತಾ ಇರ್ಬೋದು ಗೋಡೆ. ಮೊನ್ನೆ ಅಂದರೆ ಗುರುವಾರ ಬಂದು ಒಂದು ಸೈಡ್ ಕಟ್ಟಿದ್ರು ಅಷ್ಟೇ. ಇವತ್ತು ಬಂದುಬಿಟ್ಟು 2 ಸೈಡ್ ಆಗಿದೆ, ಆಗ್ತಾಯಿದೆ. ಇನ್ನು ಮನೆಯವರೇ ಎಲ್ಲ ಕೆಲಸ ಮಾಡೋದ್ರಿಂದ ಸ್ವಲ್ಪ ಟೈಮ್ ನೋಡ್ಕೊಂಬಿಟ್ಟು ಮಾಡ್ತಾರೆ. ಬೆಳಿಗ್ಗೆ ಬೇಗ ಹೋಗೋದು, ಇಲ್ಲ ಸಾಯಂಕಾಲ ಸ್ವಲ್ಪ ಲೇಟಾಗಿ ಬರೋದು, ಆ ಥರ ಆಗ್ತಾಯಿರುತ್ತೆ. ಇನ್ನು ಮನೆಯವರೇ ಕೆಲಸ ಮಾಡ್ತೀವಲ್ವ, ಸ್ವಲ್ಪ ಟೈಮಿಂಗ್ಸ್ ಇರೋದಿಲ್ಲ. ಬಿಡು ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ. ಇವಾಗ ಬಂದು 7 ಗಂಟೆ ಆದರೂ ಕೂಡ ಸ್ವಲ್ಪ ಬೆಳಗಿರುತ್ತಲ್ವ, ಬೆಳಕಿರೋದ್ರಿಂದ ಮಾಡೋಣ ಬಿಡಿ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಕೆಲಸ ಮಾಡ್ತಾಯಿದ್ದೀವಿ.
ಎಷ್ಟು ನೋಡ್ತಾ ಇರ್ಬೋದು. ಇಷ್ಟಕ್ಕೆ ತುಂಬ ಕಷ್ಟ. ಮನೆ ಅಂತೂ ಅಂದ್ಕೊಳ್ಳೋಷ್ಟು ಸುಲಭ ಅಲ್ಲ. ಇದು ಮಣ್ಣಿಟ್ಟಿಗೆ ತುಂಬ ರೇಟು ಜಾಸ್ತಿ. ಸಿಮೆಂಟ್ ಇಟ್ಟಿಗೆ ಬರುತ್ತಲ್ಲ, ದೊಡ್ಡ ಇಟ್ಟಿಗೆ, ಅದು ಸ್ವಲ್ಪ ಕಡಿಮೆ ಹೇಳ್ಬೇಕಂದ್ರೆ. ಆದರೂ ಅಂದರೆ ಜಾಸ್ತಿ ಲೈಫ್ ಇರೋದು ಈ ಇಟ್ಟಿಗೆಗೆ ಅಂತ ಹೇಳ್ತಾ ಇರ್ತಾರೆ, ಅಂದರೆ ಮಣ್ಣಿನ ಇಟ್ಟಿಗೆಗೆ ಅಂತ ಹೇಳಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಮಣ್ಣಿನ ಇಟ್ಟಿಗೆನೇ ಓಡಿಸ್ತಾ ಇದ್ದಾರೆ ಈ ಕಡೆ ಸೈಡು. ಇನ್ನು ಅರ್ಜೆಂಟ್ ಇರೋರು ಅಂದರೆ ಸಿಮೆಂಟ್ ಇಟ್ಟಿಗೆ ಓಡಿಸ್ಕೊತಾ ಇರ್ತಾರೆ. ಇವಾಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇಟ್ಟಿಗೆಗಾಗಲಿ ಮಣ್ಣಿಗಾಗಲಿ, ಪ್ರತಿಯೊಂದಕ್ಕೂ ಕೂಡ ಇವಾಗ ತುಂಬ ಇದು. ಇನ್ನು ಕೆಬ್ಬಣ ಅದಕ್ಕೆಲ್ಲ ಐಟಮ್ ಬೇಕಿರುತ್ತಲ್ಲ, ಅದೆಲ್ಲ ಕೂಡ ಫುಲ್ಲು ಕಾಸ್ಟ್ಲಿ ಆಗಿಬಿಟ್ಟಿದೆ. ನೋಡ್ಕೊಂಡು ತೊಗೋಬೇಕಷ್ಟೇ. ನಾವು ಏನೇ ತೊಗೊಂಡ್ರೂ ಕೂಡ ಕ್ವಾಲಿಟಿಯಲ್ಲಿ ನೋಡ್ಕೊಂಡು ತೊಗೋಬೇಕಲ್ವ, ಅದಕ್ಕೋಸ್ಕರ ಎಲ್ಲ ಕೂಡ ಜಾಸ್ತಿನೇ ರೇಟ್ ಆಗುತ್ತೆ. ಇನ್ನು ಮನೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಆದಮೇಲೆ ಗೊತ್ತಾಗೋದು ಎಷ್ಟು ಆಗಿದೆ ಅಂತ ಹೇಳಿಬಿಟ್ಟು. ಇನ್ನು ಬೆಳಗ್ಗೆ ಚಿಕ್ಕಮ್ಮ ಕೂಡ ಬಟ್ಟೆ ಎಲ್ಲ ಒಗ್ದಿದ್ರಲ್ವ, ಸರಿಯಾಗಿ ಒಣಗೇ ಇರಲಿಲ್ಲ, ಅಸಲು ಬಿಸಿಲೇ ಇಲ್ಲ. ಇನ್ನು ಬಿಡು ನಾಳೆಗಿನ ಬಿಸಿಲು ಬಂದರೆ ಒಣಗಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ಇನ್ನು ವೇಲಲ್ಲಿ ಕಟ್ಟಿ ಸೈಡ್ಗೆ ಇಡ್ತಾಯಿದ್ದೀನಿ. ಅವು ಬಟ್ಟೆ ಎಲ್ಲಿ ಬಿಟ್ಟರೆ ಅಲ್ಲೇ ಇದ್ದು ಬಿಡ್ತವೆ. ಅದಕ್ಕೋಸ್ಕರ ನೀಟಾಗಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎತ್ತಿಡ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ಸ್ವಲ್ಪ ಹಸಿ ಬಟ್ಟೆ ಇರೋವನ್ನ ಹಂಗೆ ಇರಬಾರ್ದು, ಅಂದರೆ ಹಾಗೆ ಗಂಟಿ ಕಟ್ಟಿ ಇಡಬಾರ್ದು, ಸ್ಮೆಲ್ ಬಂದುಬಿಡುತ್ತೆ. ಆದರೂ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಸರಿ ನಾಳೆ ಬಿಸಿಲು ಬಂದರೆ ನೀಟಾಗೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಹಾಗೆ ಕಟ್ಟಿಟ್ಬಿಟ್ಟೆ. ನೋಡ್ತಾ ಇರ್ಬೋದು, ಇವಾಗ ಟೈಮ್ ಬಂದು 6:45 ಆಗ್ತಾಯಿದೆ ಸಂಜೆ. ಇನ್ನು ಎಷ್ಟು ಬೆಳಕಿದೆ ನೋಡಿ, ಸಖತ್ತು ಬೆಳಕು ಕಾಣಿಸ್ತಾ ಇತ್ತು. ಇನ್ನು ಈ ಕಡೆ ಕೂಡ ಎಷ್ಟು ಆಗುತ್ತೋ ಅಷ್ಟು ಇಡೋಣ ಅಂತ ಹೇಳಿಬಿಟ್ಟು ಇನ್ನು ಗೋಡೆ ಕಟ್ತಾಯಿದ್ರು. ಇನ್ನು ಸ್ವಲ್ಪ ನೀರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಸಂಪಲ್ಲಿ ಸ್ವಲ್ಪ ನೀರಿತ್ತು, ಅದನ್ನೇ ಮೋಟ್ರ್ ಹಾಕ್ಬಿಟ್ಟು ಇನ್ನು ಚಿಕ್ಕಪ್ಪ ಎಲ್ಲ ನೀರಿಡ್ತಾ ಇದ್ದಾರೆ. ಇನ್ನು ಬೆಳಗ್ಗೆನೇ ನಾವು ಉಪ್ಪಿಟ್ಟು ಮಾಡಿದ್ದೆ, ಮತ್ತು ಮಧ್ಯಾಹ್ನಕ್ಕೆ ಬಿಸಿ ಮುದ್ದೆ ಗೊಜ್ಜು ಮಾಡಿದ್ದಲ್ವ, ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪ ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ. ತಿಳಿ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲಾಗಿ ಮಾಡ್ಬೋದು. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಸಾಂಬಾರದ ಪುಡಿ ಮತ್ತು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಒಂದರಲ್ಲಿ ನೆನೆಸ್ಬಿಟ್ಟು, ಇನ್ನೊಂದರಲ್ಲಿ ಹುಣಸೆ ಹಣ್ಣು ಸ್ವಲ್ಪ ತೊಗೊಂಡ್ಬಿಟ್ಟು ನೆನೆಸ್ಬೇಕು. ಮಾಮೂಲಿ ಒಗ್ಗರಣೆ ಕೊಡೋದು ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನೋಕ್ಕಂತೂ ಚೆನ್ನಾಗಿರುತ್ತೆ ಇದು. ನಾನಂತೂ ಅವಾಗವಾಗ ಮಾಡ್ತಾಯಿರ್ತೀನಿ. ಇನ್ನು ಸಾಂಬಾರಿಗೆ ಏನೂ ಇಲ್ಲ ಅಂತೇಳ್ಬಿಟ್ಟು ಇನ್ನು ಸಿಂಪಲಾಗೆ ತಿಳಿ ಸಾಂಬಾರು ಮಾಡಿದೆ. ಇದು ಬಂದು ಭಾನುವಾರ ಫ್ರೆಂಡ್ಸ್. ಇನ್ನು ಭಾನುವಾರ ಸ್ವಲ್ಪ ಬೇಗನೆ ಎದ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದೆ. ಇನ್ನು ಕಂಪಲ್ಸರಿ ಕೆಲಸ ಎಲ್ಲ ಇಲ್ಲೇ ಇರುತ್ತೆ ಇನ್ಮೇಲೆ ನಮ್ಮದು. ಇನ್ನು ಚಿಕ್ಕಮ್ಮ ಕೂಡ ಒಬ್ಬರೇ ಅಲ್ವಾ, ಅವ್ರಿಗೆ ಅಷ್ಟೊಂದು ಬೇಗ ಮಾಡೋದಕ್ಕೆ ಆಗೋದಿಲ್ಲ. ಆದಷ್ಟು ಅವರು ಕೆಲಸ ಮಾಡ್ತಾ ಇರ್ತಾರೆ, ನಾನು ಕೂಡ ಹೆಲ್ಪ್ ಮಾಡ್ತಾ ಇರ್ತೀನಿ. ಇನ್ನು ಅಲ್ಲಿ ಇಲ್ಲಿ ಅಡುಗೆ ಎರಡು ಹತ್ರ ಮಾಡ್ಕೊಳ್ಳೋದು ಏನಂತ ಹೇಳಿಬಿಟ್ಟು ಇನ್ನು ಒಂದೇ ಹತ್ರನೇ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಅವರೆಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ. ಒಂದು ದೊಡ್ಡ ಪಾತ್ರೆ ತುಂಬ ಸಾಂಬಾರು ಮಾಡಿದೆ. ಯಾಕೆಂದರೆ ಇವತ್ತು ಭಾನುವಾರ ನನ್ನ ತಂಗಿ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಇನ್ನು ಅವ್ರು ಬಂದ ತಕ್ಷಣವೇ ಊಟ ಬೇಕು ಅಂತ ಕೇಳ್ತಾ ಇರ್ತಾರಲ್ವ. ಇನ್ನು ಮಕ್ಕಳಿರೋ ಮನೇಲಂತೂ ಸಾಂಬಾರು ಜಾಸ್ತಿ ಮಾಡಲೇಬೇಕು. ಕೆಲವ್ರು ಜಾಸ್ತಿ ಸಾಂಬಾರು ತಿಂತಿರ್ತಾರೆ, ಕೆಲವ್ರು ಜಾಸ್ತಿ ಸಾಂಬಾರು ತಿನ್ನೋದಿಲ್ಲ. ಆದರೂ ಕೂಡ ಎಲ್ಲ ಸ್ವಲ್ಪ ದೊಡ್ಡವ್ರು ಕೂಡ ಜಾಸ್ತಿ ಜನ ಇದ್ದೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿದೆ. ಇನ್ನು ಸಾಂಬಾರೆಲ್ಲ ಮಾಡಿಟ್ಟು ಫಸ್ಟು ಪಾತ್ರೆ ತೊಳೆ ಏನಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಬಂದೆ. ಇನ್ನು ನಮ್ಮನೆ ಪಾತ್ರೆ, ಚಿಕ್ಕಮ್ಮರ ಮನೆ ಪಾತ್ರೆ ಎರಡು ಕೂಡ ಒಂದೇ ಥರನೇ ತೊಳೆದ್ಬಿಟ್ಟು ಇನ್ನು ಇವಾಗೆಲ್ಲ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕಿಂತ ಮುಂಚೆ ಮುದ್ದೆ ಮಾಡೋದಕ್ಕೆ ಅಕ್ಕಿ ನೆನೆಸ್ತಾ ಇದ್ದೀನಿ. ಏನೇ ಹೇಳಿ ಮುದ್ದೆ ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಕಾಲು ಗಂಟೆ ಅಕ್ಕಿನ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಬೇಗನೆ ಬೇಯುತ್ತೆ, ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ. ಅಕ್ಕಿ ತೊಳೆದ್ಬಿಟ್ಟು ನೆನೆಸಿ ಆಮೇಲೆ ಏನಾದರೂ ಬೇರೆ ಕೆಲಸ ಮಾಡ್ಕೊಬೋದು. ಅಷ್ಟರೊಳಗೆ ಅಕ್ಕಿ ಚೆನ್ನಾಗಿ ನೆನ್ಕೊಂಡಿರ್ತವೆ. ಅದಕ್ಕೆ ಇನ್ನು ಪಾತ್ರೆ ಎಲ್ಲ ತೊಳ್ಕೊಬಂದಿದ್ನಲ್ವ, ಅವು ಸ್ಟ್ಯಾಂಡಿಗೆ ಜೋಡಿಸೋಕ್ಕಿಂತ ಮುಂಚೆ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಇಟ್ಬಿಡೋಣ, ಅವು ಆಮೇಲೆ ನೆನ್ಕೊತವೆ. ಹೆಂಗಿದ್ರು ಕೂಡ ಸಾಂಬಾರು ಮಾಡಿಟ್ಟಿದ್ದೆ. ಮತ್ತು ನೈಟದು ಸ್ವಲ್ಪ ತಿಳಿ ಸಾಂಬಾರಿತ್ತು, ಮತ್ತು ಸ್ವಲ್ಪ ಅನ್ನ ಇತ್ತು. ಅನ್ನ ಜಾಸ್ತಿನೇ ಇತ್ತು, ಅದೇ ಆಗುತ್ತೆ. ಬಿಸಿ ಅನ್ನ ಏನು ಬೇಡ, ಮಧ್ಯಾಹ್ನ ಬಿಸಿ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಅನ್ನ ಚೆನ್ನಾಗಿತ್ತು ಫ್ರೆಂಡ್ಸ್. ಚೆನ್ನಾಗಿರೋ ಅನ್ನ ಯಾವತ್ತೂ ಕೂಡ ನಾವು ವೇಸ್ಟ್ ಮಾಡಬಾರ್ದು. ತೀರಾ ತಿನ್ನೋದಕ್ಕೆ ಬರೋದಿಲ್ಲ, ಸ್ವಲ್ಪ ಮೆತ್ತಗಾಗಿದೆ, ಅಳಿಸೋಗಿದೆ ಅಂತಂದರೆ ನಾಯಿಗಾದರೂ ಹಾಕ್ಬೋದು, ಇಲ್ಲ ಹಸುಳಿರುತ್ತಲ್ವ ಹಸುಳಿಗಾದರೂ ಕೊಡ್ಬೋದು. ನಾವು ಅದೇ ಥರನೇ ಮಾಡೋದು. ಏನೇ ಮಿಕ್ಕಲಿ ಅಟ್ಲೀಸ್ಟ್ ಹಸುಗಳಿಗಾದರೂ ಕೊಟ್ಬಿಡ್ತೀವಿ, ಇಲ್ಲ ನಾಯಿ ಮರಿ ಬಂದರೆ ನಾಯಿಗಳಿಗಾದರೂ ಹಾಕ್ತೀವಿ ಅಷ್ಟೇ. ಅದು ಬಿಟ್ರಂತೂ ನಾವು ಜಾಸ್ತಿ ಏನು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಈಗಿನ ಕಾಲದಲ್ಲಂತೂ ತಿನ್ನೋದಕ್ಕೆ ತುಂಬ ಸಿಗೋದೇ ಕಷ್ಟ. ಅಂದರೆ ಸ್ವಲ್ಪ ಬಡವರಂತರಿಗೆ ಇಲ್ಲ, ನಾವು ಅಷ್ಟೇ, ನಮಗೆ ರೇಷನ್ ಅಕ್ಕಿ ಕೊಟ್ಟರೆ ಮಾತ್ರ ನಮಗೆ ತಿನ್ನೋದಕ್ಕಿದು, ಇಲ್ಲಾಂದರೆ ನಾವು ಕೂಡ ಕೊಂಡ್ಕೊಂಡು ತಿನ್ನಬೇಕಾಗುತ್ತೆ. ಅಷ್ಟು ಕಷ್ಟ ನಮಗೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡೇ ಮಾಡ್ತಾಯಿರ್ತೀವಿ. ಅಟ್ಲೀಸ್ಟ್ ಮಿಕ್ತಾ ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ತಿಂತೀವಿ, ಇಲ್ಲ ಮಧ್ಯಾಹ್ನ ಮಾಡಿರೋದು ಸಾಯಂಕಾಲ, ಹಂಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಾಲ ಆಗ್ತಾಯಿರ್ತೀವಿ. ಆ ಥರ ಇರುತ್ತೆ ಪರಿಸ್ಥಿತಿ. ಇನ್ನು ಇವಾಗ ಬಂದು
ಇನ್ನು ಎಲ್ಲ ಕೂಡ ಪಾತ್ರೆ ಎಲ್ಲ ಸ್ಟ್ಯಾಂಡಿಗೆ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡು ಇನ್ನು ನಮ್ಮನೆ ಪಾತ್ರೆ ಕೂಡ ಸ್ವಲ್ಪ ಇತ್ತಲ್ಲ, ಅವಾಗ ಏನೋ ಸ್ವಲ್ಪ ಮಾಡ್ಕೊತಾ ಇರ್ತೀನಿ. ಮತ್ತು ಊಟ ಮಾಡುವ ಪಾತ್ರೆ ಮತ್ತು ಟೀ ಇದೆಲ್ಲ ಕಾಫಿ ಎಲ್ಲ ಅಲ್ಲೇ ಮಾಡ್ತೀನಲ್ವ, ಯಾವಾಗಾದರೂ ಮಾಡ್ತಾಯಿರ್ತೀನಿ. ಇನ್ನು ಅಲ್ಲಿಗೆಲ್ಲ ತೊಗೊಂಡೋಗಿ ಅಲ್ಲಿ ಕೂಡ ಸ್ವಲ್ಪ ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲಿ ಕೂಡ ಸ್ವಲ್ಪ ಮನೆಯಲ್ಲೇ ಕ್ಲೀನಾಗಿ ಇಟ್ಕೊತೀನಿ. ಮತ್ತು ಇಲ್ಲೂ ಅಷ್ಟೇ ಒಟ್ಟು ಎರಡು ಕಡೆನೂ ಮ್ಯಾನೇಜ್ ಮಾಡ್ತಾಯಿರ್ತೀನಿ. ಇನ್ನು ಚಿಕ್ಕಪ್ಪರಿಗೆ ಕಾಫಿ ಟೀ ನೀರು ಏನಾದರೂ ಬೇಕಂದ್ರೂ ಕೂಡ ಅಲ್ಲಿ ಸ್ವಲ್ಪ ಹೋಗ್ಬಿಟ್ಟು ನೋಡಿಕೊಂಡು ಕೊಟ್ಟು ಬರ್ತಾಯಿರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಅನ್ನ ಸ್ವಲ್ಪ ಬೇಗ ಅಕ್ಕಿ ನೆನ್ಕೊಂತು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮುದ್ದೆಗಿಟ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಸ್ಟಾರ್ಟಿಂಗಲ್ಲಿ ನನಗೆ ಮದುವೆಗಿಂತ ಮುಂಚೆ ನಾನು ಯಾವತ್ತೂ ಮುದ್ದೆನೇ ಮಾಡಿಲ್ಲ, ಬರ್ತಾ ಇರಲಿಲ್ಲ ಹೇಳ್ಬೇಕಂದ್ರೆ. ನನಗೆ ಬರುತ್ತೋ ಇಲ್ಲೋ ಅನ್ನೋ ಅಷ್ಟು ಡೌಟೇ ಇತ್ತು ನನಗೆ. ನಾನು ಕಲ್ತ್ಕೊಳೋಣ ಅಂತ ನನಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಇವಾಗಂತೂ ಎಷ್ಟು ಜನಕ್ಕೆ ಬೇಕಾದರೂ ಮುದ್ದೆ ಮಾಡ್ತೀನಿ. ಒಂದು 7-8 ಜನ 10 ಜನಕ್ಕೆ ಬೇಕಾದರೂ ಮುದ್ದೆ ಮಾಡ್ತೀನಿ ಇವಾಗ. ಅಂದರೆ ಪರ್ಫೆಕ್ಟಾಗಿ ಮಾಡಬೇಕು ಮುದ್ದೆ. ಹಳ್ಳಿ ಕಡೆ ಅಂತೂ ಕಂಡು ಹಿಡಿದು ಬಿಡ್ತಾರೆ. ನಮ್ಮ ಅತ್ತೆ ಮಾವ ಅಷ್ಟೇ, ಅವರಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಪಕ್ಕ ಮುದ್ದೆ ಇರಬೇಕು. ಒಂಚೂರು ಮೆತ್ತಗಾದಾಗಲಿ ಮತ್ತು ಸ್ವಲ್ಪ ಗಟ್ಟಿಯಾಗಲಿ ಅವ್ರಿಗಾಗಲಿ ಗೊತ್ತಾಗ್ಬಿಡುತ್ತೆ. ಮತ್ತು ನಾವು ನಾದ್ಕೊಳ್ಳೋತೀವಲ್ಲ ಮುದ್ದೆನ ಚೆನ್ನಾಗಿ ನಾದ್ಕೊತೀವಲ್ಲ ಅದರಲ್ಲಿ ಕೂಡ ಕಂಡು ಹಿಡಿದು ಬಿಡ್ತಾರೆ. ಏನಂದರೆ ಒಂದು ಕಡೆ ಅನ್ನ ಸಿಗ್ತಾ ಇರುತ್ತೆ, ಒಂದು ಕಡೆ ಹಿಟ್ಟು ಸಿಗ್ತಾ ಇರುತ್ತೆ. ಅದು ಕೂಡ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಇತ್ತೀಚೆಗೆ ಚೆನ್ನಾಗಿ ಮುದ್ದೆ ಮಾಡೋದು ಕಲ್ತ್ಕೊಬಿಟ್ಟಿದ್ದೀನಿ ನಾನು. ಇನ್ನು ಟೀ ಕೂಡ ಇಟ್ಟು ಬಂದೆ ಅಲ್ಲಿ ಆ ಕಡೆ ಮನೆಗೆ ಹೋಗ್ಬಿಟ್ಟು ಟೀ ಕೂಡ ಮಾಡಿಟ್ಬಿಡೋಣ. ಮುದ್ದೆ ಅಂದರೆ ಊಟ ಮಾಡಲಿ, ಊಟ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಟೀ ಕುಡಿತಾರೆ ಅವರು. ಅದಕ್ಕೆ ಮತ್ತೆ ಬಂದು ಅರ್ಜೆಂಟ್ ಮಾಡ್ತಾರೆ, ಸುಮ್ಮನೆ ಯಾಕೆ ಮುಂಚೆನೇ ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಆ ಕಡೆ ಟೀ ಕೂಡ ಇಟ್ಟು ಬಂದೆ. ಈ ಕಡೆ ಇವಾಗ ಮುದ್ದೆಗೆ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿತ್ತು. ಇವಾಗಂತೂ ಪರ್ಫೆಕ್ಟಾಗಿ ಮುದ್ದೆ ಮಾಡ್ತೀನಿ. ಒಂಥರ ಖುಷಿ ಆಗುತ್ತೆ. ಕೆಲವರು ಮುದ್ದೆ ಮಾಡೋದಕ್ಕೆ ಒಂಥರ ಬೇಜಾರು ಮಾಡ್ಕೊತಾ ಇರ್ತಾರೆ, ಯಾರು ಮಾಡ್ತಾರಪ್ಪ, ಯಾರು ತೋಳಿಸ್ತಾರಪ್ಪ ಅಂತೇಳ್ಬಿಟ್ಟು. ಸ್ಟಾರ್ಟಿಂಗ್ ಹಂಗೆ ಅನಿಸುತ್ತೆ, ಆಮೇಲೆ ಹೋಗ್ತಾ ಅಭ್ಯಾಸ ಆಗಿಬಿಡುತ್ತೆ. ಯಾಕೆಂದರೆ ಒಂದು ಮನೇಲಿ ಒಬ್ಬೊಬ್ಬರು 3 ಟೈಮು ಮುದ್ದೆ ಮಾಡ್ತಾ ಇರ್ತಾರೆ. ಇಲ್ಲ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಮುದ್ದೆ ಮಾಡಲೇಬೇಕಾಗುತ್ತೆ. ಆ ಪರಿಸ್ಥಿತಿ ಇದ್ದಾಗ ಮಾಡಲೇಬೇಕಾಗುತ್ತೆ, ಅನಿವಾರ್ಯ. ಬೇಜಾರು ಮಾಡಿಕೊಂಡ್ರೂ ಮಾಡಬೇಕು, ಬೇಜಾರು ಆಗಲಿಲ್ಲ ಅಂದರೂ ಕೂಡ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಬೇಜಾರು ಪಡೋ ವಿಷಯ ಏನಿಲ್ಲ, ಊಟ ಮಾಡಲೇಬೇಕಲ್ವ. ಹುಟ್ಟಿರೋದೇ ನಾವು ಒಂದು ಸ್ವಲ್ಪ ದಿನ ಬದುಕೋಕ್ಕೋಸ್ಕರ, ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ತಿನ್ನಲೇಬೇಕು. ಇನ್ನು ಅವ್ರಿಗೆ ಏನು ಇಷ್ಟ ಬರುತ್ತೋ ಅದು ತಿಂತಾರೆ ಅಂತೇಳ್ಬಿಟ್ಟು ಇನ್ನು ಕಂಪಲ್ಸರಿ ಮುದ್ದೆ ಬೇಕು. ಯಾಕೆಂದರೆ ತುಂಬ ಕೆಲಸ ಮಾಡ್ತಾಯಿರ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಬೇಕಲ್ಲ, ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಮಾಡಲೇಬೇಕಾಗುತ್ತೆ. ಇನ್ನು ಬೆಳಗ್ಗೆ ಅವರೆಕಾಳೆಲ್ಲ ಬಿಡಿಸ್ಕೊಂಡಿದ್ನಲ್ವ, ಸಿಪ್ಪೆಲ್ಲ ಅಲ್ಲೇ ಇತ್ತು. ಅದಕ್ಕೆ ಇನ್ನು ಊಟಕ್ಕೆ ಬಂದುಬಿಡ್ತಾರೆ ಈ ಸೇರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಬಂದು ಇವಾಗ ಮುದ್ದೆಗೆಲ್ಲ ಸ್ವಲ್ಪ ನೀಟಾಗಿ ನಾದ್ಕೊತಾ ಇದ್ದೀನಿ. ಇನ್ನು ಸ್ಟವ್ ಮೇಲಂತೂ ನೀಟಾಗಿ ಅಂದರೆ ನಾದ್ಕೊಳ್ಳೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಭಯ ಆಗುತ್ತೆ. ಎಲ್ಲಾದರೂ ಸ್ವಲ್ಪ ಪಾತ್ರೆ ಆ ಕಡೆ ಈ ಕಡೆ ಆದ್ರಂತೂ ಕೆಳಗೆ ಬೀಳೋ ಚಾನ್ಸ್ ಕೂಡ ಇರುತ್ತೆ. ಎಷ್ಟೇ ಗ್ರಿಫ್ ಇಟ್ಕೊಂಡು ನಾವು ಮುದ್ದೆ ಇದು ಮಾಡ್ತೀವಿ ಅಂದ್ರೂ ಸ್ವಲ್ಪ ಭಯನೇ. ಇನ್ನು ಮುದ್ದೆ ಕಟ್ಟೋದು ತೋರಿಸ್ಲಿಲ್ಲ ನಾನು, ಸುಮಾರು ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಫೈನಲಿ ಮುದ್ದೆ ಆಯಿತು. ಇನ್ನು ಸ್ವಲ್ಪ ಹಾಟ್ ಬಾಕ್ಸ್ಗೆ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಮುದ್ದೆ ಬಂದು ಪಾತ್ರೆಗೆ ಹಾಕಿದ್ದೆ. ಇನ್ನು ಬೇಗ ಬರ್ತಾರೆ, ಊಟ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇನ್ನು ಸಾಂಬಾರು ಕೂಡ ರೆಡಿ ಇತ್ತು, ತುಂಬ ಚೆನ್ನಾಗಾಗಿತ್ತು. ಅವರೆಕಾಳು ಸಾಂಬಾರು ಚೆನ್ನಾಗಾಗುತ್ತೆ. ನಾವು ಎಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ಅಂದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನೈಟ್ದೊಂದು ಸ್ವಲ್ಪ ತಿಳಿ ಸಾರಿತ್ತು, ಅದನ್ನು ಬಿಸಿ ಮಾಡೋಣ ಅಂತ ಹೇಳಿ ಹಂಗೆ ಎತ್ತಿಟ್ಟಿದ್ದೆ. ಮತ್ತು ಅನ್ನ ಕೂಡ ಇತ್ತು, ಅದೇ ಆಗುತ್ತೆ ಅಂತ ಹೇಳಿ. ಇನ್ನು ನನ್ನ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನು ನೋಡ್ತಾ ಇರ್ಬೋದು, ಇವತ್ತು ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು. ನಿಜವಾಗ್ಲೂ ಶನಿವಾರ ಬಿಸಿಲೇ ಇರಲಿಲ್ಲ, ಭಾನುವಾರ ಅಂತೂ ಎಷ್ಟು ಬಿಸಿಲು ಅಂದರೆ ಟೈಮ್ ಬಂದು ಜಸ್ಟ್ 8:45 ಆಗಿತ್ತು ಅಷ್ಟೇ. 8:45ಗೆ ಎಷ್ಟು ಬಿಸಿಲಿದೆ ನೋಡಿ. ನಿಜವಾಗ್ಲೂ ಕಣ್ಣೆಲ್ಲ ಸುಮ್ಮನೆ ತಲೆಯೆಲ್ಲ ಗರ್ರಂತ ಅನ್ನಿಸ್ತಾ ಇತ್ತು ಬಿಸಿಲಲ್ಲಿ ಹೋದ ತಕ್ಷಣವೇ, ಅಷ್ಟು ಬಿಸಿಲಿತ್ತು. ಇನ್ನು ಬಿಸಿಲಲ್ಲೇ ನಮ್ಮ ಇಟ್ಟಿಗೆ ಎಲ್ಲ ಒತ್ತಾಗ್ತಾ ಇದ್ದಾರೆ ಆ ಕಡೆಗೆ. ಇನ್ನು ಇವತ್ತು ಭಾನುವಾರ, ಇವತ್ತು ಗೋಡೆ ಕಟ್ಟೋದಿಲ್ಲ. ಇನ್ನು ನೀರಿನ ಪ್ರಾಬ್ಲಮ್ ತುಂಬ ಇದೆ ನಮಗೆ, ಅದಕ್ಕೋಸ್ಕರ ಇನ್ನು ನೀರು ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ನೀರಿಲ್ಲ ಅಂತ ಹೇಳಿಬಿಟ್ಟು ನಾವು ಗೋಡೆ ಸ್ಟಾಪ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಮರಳೆಲ್ಲ ಜಲ್ದಿ ಇಟ್ಕೊಂಡ್ಬಿಟ್ಟು ಅಲ್ಲಿರೋ ಇಟ್ಟಿಗೆ ಎಲ್ಲ ಮತ್ತೆ ಇಲ್ಲಿಗೆ ತಂದು ಹಾಕ್ಕೊಂಡು ಸ್ವಲ್ಪ ಕೆಲಸ ಇತ್ತು. ಇನ್ನು ನಮ್ಮ ತಂಗಿ ಮಕ್ಕಳು ಕೂಡ ಬಂದಿದ್ದರು, ನಮ್ಮ ಧನುಷ, ನಮ್ಮ ಪಾಲ, ನಮ್ಮ ಸಹನ 3 ಜನನೂ ಬಂದಿದ್ದರು. ಅವರು ಕೂಡ ಸ್ವಲ್ಪ ಕೈಲಾದಷ್ಟು ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ಎಲ್ಲರೂ ಕೂಡ ಮರಳೆಲ್ಲ ಜಲ್ದಿ ಹಿಡಿದ್ಬಿಟ್ಟು ಆಮೇಲೆ ಇಟ್ಟಿಗೆ ಎಲ್ಲ ಆ ಕಡೆ ಒತ್ತಾಕ್ಬಿಟ್ಟು ಇನ್ನು ಬಂದುಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ಹಾಕ್ಕೊಂಡು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಮತ್ತು ಹೋಗ್ಬಿಟ್ಟು ಮರಳು ಹಾಕೊಂಬರ್ಬೇಕಂತ ಹೇಳಿ ಇಲ್ಲಿ ಚಿಕ್ಕಮ್ಮ ಬಂದು ಮೊಳಗೆ ಆದರೂ ಕಟ್ಟೋಣ, ಒಂದಿನ ಬಸ್ಸಾರು ಏನಾದರೂ
ಅರ್ಧಂಬ್ರ ಏನಾದರೂ ಕ್ಯೂಸಂಬ್ರ ಏನಾದರೂ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಉಳ್ಳಿ ಎಲ್ಲ ಆರಿಸ್ತಾ ಇದ್ದಾರೆ. ನಾನು ಆರ್ಸೋ ಕೂತ್ಕೊಂಡ್ರಂತೂ 1 ಅವರ್ 1.5 ಅವರ್ ಆಗುತ್ತೆ. ಅಷ್ಟು ಸ್ವಲ್ಪ ನಿಧಾನಕ್ಕೆ ಆರಿಸ್ತಾ ಇರ್ತೀನಿ. ನಮ್ಮ ಚಿಕ್ಕಮ್ಮ ಏನಿಲ್ಲ, ಅವ್ರಿಗೆ ಅಭ್ಯಾಸ ಇರುತ್ತಲ್ಲ, ಒಂದು ಸ್ವಲ್ಪ ಬೇಗನೆ ಆರಿಸ್ಬಿಡ್ತಾರೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕಪ್ಪ, ನಮ್ಮ ಸಹನ, ನಮ್ಮ ಪಾಲ 3 ಜನನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ. ಚಿಕ್ಕಪ್ಪ ಮತ್ತು ನಮ್ಮ ಸಹನ ಮಲ್ಕೊಂಡ್ಬಿಟ್ಟಿದ್ರು. ಇನ್ನು ನಮ್ಮ ಪಾಲ ಅಂತೂ ಅವ್ನು ಬಂದ್ರಂತೂ ಮುಗೀತು. ಯಾವಾಗಲೂ ಬೊಂಬೆ ಇಟ್ಕೊಂಡೇ ನೋಡ್ತಾ ಇರ್ತಾನೆ. ಫಿಲಮು ಇಡೋದಿಲ್ಲ, ಈ ಕಡೆ ಸೀರಿಯಲ್ ನೋಡೋಣಂದ್ರೂ ಇಡೋದಿಲ್ಲ, ಏನು ಇಡೋದಿಲ್ಲ. ಅವ್ನಿಗೆ ಏನು ಇಷ್ಟ ಬರುತ್ತೋ ಅದು ಇಟ್ಕೊಂಡು ನೋಡ್ತಾ ಇರ್ತಾನೆ. ಇದು ಬಂದು ಮತ್ತೆ ಸಾಯಂಕಾಲ, ಇನ್ನು ಸಾಯಂಕಾಲನೂ ಒಂದ್ಸತಿ ಟೀ ಮಾಡಬೇಕಲ್ಲ, ಇನ್ನು ಟೀ ಮಾಡೋದಕ್ಕೆಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಬಂದು ಕರಿಬೇವು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. 2 ದಿನ ಆಯ್ತು ತೊಗೊಂಡು. ಇನ್ನು ಫ್ರಿಜ್ ಇಲ್ಲಲ್ವ ಸದ್ಯಕ್ಕೆ, ಈಗ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಎಷ್ಟು ಫ್ರೆಶ್ ಆಗಿತ್ತಂದರೆ ನಾನೇನೋ ಅಂದ್ಕೊಂಡಿದ್ದೆ ಒಣಗೋಗುತ್ತೇನಪ್ಪ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಒಣಗೋಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಎಷ್ಟು ಬೇಕಷ್ಟು ತೊಗೊಳ್ಳೋದು ಮತ್ತು ಹಂಗೆ ಇಡೋದು ಅಂತ ಹೇಳ್ಬಿಟ್ಟು ಇನ್ನು ಫೈನಲಿ ಟೀ ಕೂಡ ಮಾಡ್ತಾಯಿದ್ದೀನಿ. ಹಾಲು ಪೌಡ್ರಿಲ್ಲ ಫ್ರೆಂಡ್ಸ್, ಹಾಲು ಪೌಡ್ರಿಲ್ಲ, ಹಾಲಲ್ಲೇ ಟೀ ಮಾಡ್ತಾಯಿದ್ದೀವಿ. ಇಷ್ಟು ದಿನ ಹಾಲು ಪೌಡ್ರು ಟೀ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ. ಇವಾಗಂತೂ ಹಾಲಲ್ಲಿ ಹಾಲು ಹಾಕಿ ಟೀ ಮಾಡಿದ್ರಂತೂ ಅಷ್ಟೊಂದು ನಮ್ಗೆ ಇಷ್ಟನೇ ಆಗ್ತಾಯಿಲ್ಲ. ಇಲ್ಲಿ ಬಂದು ನಮ್ಮ ಬೆಕ್ಕಿನ ಮರಿಗಳಿಗೆ ಸ್ವಲ್ಪ ಹಾಲು ಆಗ್ತಿಲ್ಲ ಅಷ್ಟರಲ್ಲಿ. ಪಾಪ ಇವ್ರ ಅಮ್ಮ 2 ದಿನದಿಂದ ಮನೆಗೆ ಬಂದಿಲ್ಲ. ಅವು ಹೋಗ್ತಾ ಇದ್ದಾವೆ, ದಾರಿ ಕಾಯ್ತಾ ಇದ್ದಾವೆ, ನಮ್ಮಮ್ಮ ಯಾವಾಗ ಬರ್ತದೆ ಅಂತೇಳ್ಬಿಟ್ಟು ವಾಪಸ್ ಬರ್ತಾ ಇದ್ದಾವೆ. ಅದು ಎಲ್ಲೋಗಿದೆ ಅಂತಲೇ ಅರ್ಥ ಆಗ್ತಿಲ್ಲ. ನಾವು ಕೂಡ ನಮ್ಮ ಏರಿಯಾದಲ್ಲೆಲ್ಲ ಸುತ್ತಮುತ್ತ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಪಾಪ. ಇನ್ನು ಈ ಮರಿಗಳು, ಚಿಕ್ಕ ಮರಿಗಳೆಲ್ಲ ಹಾಲು ಕುಡಿತಾ ಇದ್ವು. ಅವು ಸುಮ್ಮನೆ ನೆನೆಸ್ಕೊಂಡು ಪಾಪ ಅವಾಗ ಅರಿಸ್ತಾ ಇರ್ತವೆ. ಇನ್ನು ಇಲ್ಲಿ ಬಂದು ಬಿಕ್ಕೆಣ್ಣು ಬಂದವು. ಇನ್ನು ಬಿಕ್ಕೆಣ್ಣು ಅಂದರೆ ಮಕ್ಳಿಗೆ ಎಲ್ಲರಿಗೂ ಇಷ್ಟನೇ. ಇನ್ನು ಬಂದ ತಕ್ಷಣ ನಮ್ಮ ಚಿಕ್ಕಮ್ಮ 1 kg ಅಷ್ಟು ಕೊಡಿಸ್ಬಿಟ್ರು, ತಿನ್ನಿರಿ ಅಂತ ಹೇಳಿಬಿಟ್ಟು. ಇನ್ನು ಇವರು ಕೂಡ ಹೋಗ್ಬಿಟ್ಟು ನಮ್ಮ ಮರಳೆಲ್ಲ ಹಾಕೊ ಬಂದ್ಬಿಟ್ಟು ಇನ್ನು ಅವಾಗ ತಾನೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಕೂತ್ಕೊಂಡಿದ್ರು. ಇನ್ನು ಅಷ್ಟರಲ್ಲಿ ಬಿಕ್ಕೆಣ್ಣು ಬಂತಲ್ವ, ಇನ್ನು ಅಜ್ಜಿ ಕೊಡಿಸಿದ್ಲು, ಮೊಮ್ಮಕ್ಕಳೆಲ್ಲ ತಿನ್ಕೊಂಡು ಆರಾಮ್ಸಿದ್ರು. ಇವ್ರು ಬಂದು ಇಲ್ಲಿ ನಿಲ್ಲಿಸಿದ್ರು. ನಮ್ಮ ಚಿಕ್ಕಮ್ಮ ತೊಗೊಂಡ್ರು ಫಸ್ಟು. ಆಮೇಲೆ ಬರ್ತಾ ಅವರು ಒಂದು ಫುಲ್ಲು ಬಾಕ್ಸ್ ಇತ್ತು, ಆ ಬಾಕ್ಸ್ ಫುಲ್ಲು ಖಾಲಿ ಆಯಿತು. ಅಷ್ಟು ಜನ ಬಂದು ತೊಗೊಂಡೋಗ್ಬಿಟ್ರು. ಚೆನ್ನಾಗೇ ಇತ್ತು ಬಿಕ್ಕೆಣ್ಣು ಮಾತ್ರ. ಇಲ್ಲಿ ಬಂದು ಇನ್ನು ನಾನು ನೆನ್ನೆ ಬಟ್ಟೆ ಎಲ್ಲ ಕಟ್ಟಿಟ್ಟಿದ್ದಲ್ವ, ಅವೇನೋ ಚೆನ್ನಾಗಿ ಒಣಗಿರಲಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೆ ಬಟ್ಟೆ ಎಲ್ಲ ಮಂಚ ಇಟ್ಬಿಟ್ಟು ಹಂಗೆ ಒಣಗಾಕಿದೆ, ಚೆನ್ನಾಗಿ ಒಣ್ಕೊಳ್ಳಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಒಣಗಿಬಿಟ್ಟಿದ್ವು. ಇಲ್ಲಿ ನೋಡ್ತಾ ಇರ್ಬೋದು, ಈ ನಮ್ಮ ಮರಳು ಕೂಡ ತೊಗೊಂಬಂದು ಹಾಕಿದ್ರು. ಅದನ್ನು ಕೂಡ ಆ ಕಡೆ ಒತ್ತಾಕಬೇಕಂತ ಹೇಳಿ ಈ ನೈಟಿಗೆ ಇಲ್ಲಿವರೆಗೂ ಇದ್ವಲ್ವ, ಇಷ್ಟೊಂದೆಲ್ಲ ಖಾಲಿ ಮಾಡಿದ್ರು. ಒಂದೊಂದಿಷ್ಟು ಉಳ್ಕೊಂಡಿದ್ದಾವೆ. ಅದೆಲ್ಲ ಖಾಲಿ ಆದಮೇಲೆ ನೆಕ್ಸ್ಟ್ ಇವನ್ ತೊಗೊಂಡೋಗಿ ಎಲ್ಲ ಹಾಕಬೇಕಾಗುತ್ತೆ. ಇಲ್ಲಿ ಒಂದು ಲೋಡ್ ಫುಲ್ಲು, ಟ್ಯಾಕ್ಟ್ರಿ ಲೋಡ್ ಅಂತಾರಲ್ಲ, ಆ ಲೋಡ್ ಫುಲ್ಲು ಕೂಡ ಇಲ್ಲಿ ಮಣ್ಣೆಲ್ಲ ಒಡಿಸಿದ್ರು ನೀಟಾಗೆ. ಇದನ್ನು ತೊಗೊಂಡೋಗಿ ಇವಾಗ ಆ ಕಡೆ ಹಾಕಬೇಕು. ಇನ್ನು ನೀರಿನ ಸಮಸ್ಯೆ ಅಂತ ಹೇಳಿದೆ ಅಲ್ವಾ, ಇವತ್ತು ನೀರೇ ಬಿಟ್ಟಿರಲಿಲ್ಲ. ಇನ್ನು ಸಿಮೆಂಟ್ ಗೋಡೆ ಆಗಿರೋದ್ರಿಂದ ಕಂಪಲ್ಸರಿ ನೀರು ಬೇಕೇ ಬೇಕು. ನಾವು ಮಣ್ಣಲ್ಲಿ ಮನೆ ಕಟ್ಟಿದ್ರೆ ನೀರು ಬೇಕಾಗಲ್ಲ. ಆವಾಗ ಕಟ್ಟೋದಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರ ಬೇಕು. ಈ ಥರ ಸಿಮೆಂಟ್ ಹಾಕಿ ಮನೆ ಕಟ್ಟಿದ್ರಂತೂ ತುಂಬ ನೀರು ಬೇಕಾಗುತ್ತೆ. ಅದಕ್ಕೆ ಟ್ಯಾಂಕರ್ ಓಡಿಸೋಣ ಅಂತ ಹೇಳಿಬಿಟ್ಟು ಇನ್ನು ಟ್ಯಾಂಕರ್ ಕೂಡ ಫೋನ್ ಮಾಡಿದರು. ಅದಕ್ಕೆ ಇವಾಗ ನಮ್ಮ ಚಿಕ್ಕಪ್ಪ, ನಮ್ಮ ಅಣ್ಣ, ನಮ್ಮ ಮಾವ ಅವರೆಲ್ಲ ಸ್ವಲ್ಪ ಪೈಪು ಗೋಡೆಗೆ ಆಗುತ್ತೆ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಅಳತೆ ಮಾಡ್ತಾಯಿದ್ರು. ಇನ್ನು ನಮ್ಮ ಅತ್ತೆ ಮನೆ ಹತ್ರ ಒಂದು ಪೈಪ್ ಇದೆ ದೊಡ್ಡದು, ಅದು ತೊಗೊಂಬಂದು ಅದು ಮತ್ತು ನಮ್ಮ ಪೈಪು ಆ ಪೈಪು ಸ್ವಲ್ಪ ಬೆಂಕಿ ಎಲ್ಲ ಕಾಯಿಸ್ಬಿಟ್ಟು ಅದೇನೇನೋ ರೆಡಿ ಮಾಡ್ತಾಯಿದ್ರಪ್ಪ. ಅದು ಆಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊತಾ ಇದ್ರು. ಮತ್ತು ಟ್ಯಾಂಕರ್ ಬಂದ ತಕ್ಷಣ ನೀರು ಬಿಡೋಣ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ಎಲ್ಲ ಮರಳು ಫುಲ್ಲೂ ಅವ್ರಿಗಂತೂ ಎಷ್ಟು ಇದು ಮಾಡಿದ್ರು ಕೂಡ ಸರಿಯಾಗಿ ಸಟ್ಟೆ ಆಗಲಿಲ್ಲ ಅವ್ರಿಗೆ. ಆಮೇಲೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇನ್ನು ಬೇರೆ ಪೈಪ್ ತೊಗೊಂಬಂದು ನೋಡೋಣ ಅಂತ ಹೇಳಿ ಎಲ್ಲ ಇದು ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಆ ಕಡೆ ಅನಿಸುತ್ತೆ. ಈ ಥರ ಇರುತ್ತೆ ನಿಜವಾಗ್ಲೂ. ನೀರು ಭಾಳ ಕಷ್ಟ. ಇನ್ನು ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮನೆ ಕಟ್ತಾ ಇದ್ದಾರೆ. ಈಗ 160 ಮನೆನೋ 165 ಮನೆ ಏನೋ ಬಂದಿದೆ. ಅಷ್ಟೊಂದು ಲೋನ್ ಬಂದಿದೆ ಈ ಕಡೆ ಸೈಡು. ಅದಕ್ಕೋಸ್ಕರ ಇವಾಗ ನೀರು ಎಲ್ರಿಗೂ ಕೂಡ ತುಂಬ ಅವಶ್ಯಕತೆ ಇದೆ. ಇನ್ನು ಅದಕ್ಕೆ ತುಂಬ ಅವಶ್ಯಕತೆ ಇದೆಯಲ್ಲ, ಒಂದು ದಿನ ಬಿಡ್ತಾರೆ, ಒಂದು ದಿನ ಬಿಡೋದಿಲ್ಲ. ಅಲ್ಲಿವರೆಗೂ ಗೋಡೆ ಬಿಟ್ಟರಂತೂ ಫುಲ್ಲು ಒಣಗೋಗ್ಬಿಟ್ಟು ತುಂಬ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಟ್ಯಾಂಕರ್ ಓಡಿಸ್ಬಿಟ್ರು. ಯಾಕೆಂದರೆ ನೆನ್ನೆ ಇಟ್ಟಿರೋ ಗೋಡೆ ಮತ್ತು ಫುಲ್ಲು ಬಿಸಿಲು ಬೇರೆ ಇತ್ತು ಇವತ್ತು. ಎಲ್ಲ ಇದಾದ್ರಂತೂ ಫುಲ್ ಇದಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಟ್ಯಾಂಕರ್ ಓಡಿಸ್ಬಿಟ್ಟು ಇಲ್ಲಿ ಚಿಕ್ಕ ಸಂಪಿದೆಲ್ಲ ಇದ್ರ ಕಲೆಕ್ಷನ್ ಕೊಟ್ಬಿಟ್ಟು ಆ ಕಡೆ ಬಿಟ್ಟಿದ್ರು ನೀರು ಗೋಡೆಗೆಲ್ಲನೂ.
ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಅವರೆಲ್ಲ ಆ ಕಡೆ ನೀರು ಬಿಡ್ತಾ ಇದ್ರು. ಇಲ್ಲಿ ಬಂದು ಕೋಳಿ ಮೊಟ್ಟೆ ಬಂದಿತ್ತು. ಇನ್ನು ಭಾನುವಾರ ಅಲ್ವಾ, ಇನ್ನು ಭಾನುವಾರ, ಮಂಗಳವಾರ, ಬುಧವಾರ ಆ ಥರ ಬರ್ತಾ ಇರ್ತಾರೆ, ಗುರುವಾರ ಹಂಗೆ ಮಾರ್ಕೊಂಡು. ಇವು ಬಂದು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಮೊಟ್ಟೆ, ಜಾಸ್ತಿ ಡ್ಯಾಮೇಜ್ ಆಗಿರಲ್ಲ, ಒಂದು ಸ್ವಲ್ಪ ಆಗಿರುತ್ತೆ ಅಷ್ಟೇ. 10 ರೂಪಾಯಿಗೆ 3 ಮೊಟ್ಟೆ. ಅಂದರೆ ಇವನು ತೊಗೊಂಬಿಟ್ಟು ಆವಾಗಲೇ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ದಿನ ಕಡೆಯಲ್ಲಿಟ್ರಂತೂ ಅದು ಏನೇನು ಯೂಸ್ ಬರಲ್ಲ, ತುಂಬ ಸ್ಮೆಲ್ ಬಂದುಬಿಡುತ್ತೆ. ಸ್ವಲ್ಪ ಫ್ರಿಜ್ ಇದ್ರಂತೂ ಒಂದು 4-5 ದಿನ ಇಟ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ, ಆರಾಮ್ಸೆ ಮಾಡ್ಕೋಬೋದು. ವೇಸ್ಟ್ ಮೊಟ್ಟೆ ಅಂದರೆ ಅವ್ರು ಅಷ್ಟೊಂದು ವೇಸ್ಟ್ ಆಗಿರೋ ತರೋದಿಲ್ಲ, ಸ್ವಲ್ಪ ಚೆನ್ನಾಗಿರೋವೇ ತೊಗೊಂಬಂದಿರ್ತಾರೆ. ಪಾಪ ಇವರು ಬಂದು ಇವರಿಗೆ ಮಾತು ಬರೋದಿಲ್ಲ, ನಿಜವಾಗ್ಲೂ ಒಂಥರ ನೋಡಿ ಹೊಟ್ಟೆ ಪಾಡಂದರೆ ಹೆಂಗಿರುತ್ತೆ ನೋಡಿ, ಭಾಳ ಕಷ್ಟ. ಏನಾದರೂ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಹೊಟ್ಟೆ ತುಂಬೋದು, ಇಲ್ಲಾಂದರೆ ತುಂಬ ಇದು. ಇನ್ನು ಫ್ಯಾಮಿಲಿಗೋಸ್ಕರನಾದರೂ ದುಡಿಲೇಬೇಕಲ್ವ, ಅದಕ್ಕೆ ಅವರು ಯಾವಾಗಲೂ ಕೂಡ ಮೊಟ್ಟೆ ಮಾರ್ಕೊಂಬರ್ತಾ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಏನು ಮಾಡ್ತಾ ಇದ್ದೇನೆ ನಮ್ಮ ಗುಂಡ ಅಂತ ಬಂದರೆ, ಪಾಪ ಇಲ್ಲಿ ಅಣ್ಣ ತಮ್ಮ ಇಟ್ಟಿಗೆಗೆಲ್ಲ ನೀರು ಬಿಟ್ಕೊಂಡು, ಗೋಡೆಗೆಲ್ಲ ನೀರು ಬಿಟ್ಕೊಂಡು, ಅವರು ಕೂಡ ಅವ್ರ ಮೈಗೆ ಅವರೇ ನೀರು ಬಿಟ್ಕೊತಾ ಇದ್ದಾರೆ. ಇಲ್ಲಿ ಬಾರೋ ಅಂತಂದರೆ ಮತ್ತೆ ಶರ್ಟೆಲ್ಲ ಬಿಚ್ಚಿ ಹಾಕ್ಬಿಟ್ಟು ಮತ್ತೆ ಬಂದಿದ್ದೆ ಇಲ್ಲಿಗೆ. ಪೈಪಲ್ಲೆಲ್ಲ ನಾನು ನೀರು ಬಿಟ್ರಂತೂ ಇನ್ನು ಗೋಡೆಗೆ ಬಿಡು ಅಂತ ಹೇಳಿದ್ರೆ ಅವನಿಗೆ ಜಾಸ್ತಿ ಬಿಡ್ತಾಯಿದ್ದ. ಇನ್ನು 2 ಪೈಪು ಜಾಯಿಂಟ್ ಮಾಡಿದ್ರು. ಇನ್ನು ಆ ಕಡೆ ಪೈಪ್ ಒಂದು, ಈ ಕಡೆ ಪೈಪ್ ಒಂದು. ಈ ಕಡೆ ಡ್ರಮ್ಮಿಗೆ ಬೀಳೋ ನೀರು ಡ್ರಮ್ಮಿಗೆ ಬೀಳ್ತಾಯಿದ್ವು, ಇನ್ನು ಆ ಕಡೆ ನೀರೆಲ್ಲ ಆ ಕಡೆ ಬೀಳ್ತಾಯಿದ್ವು. ಇದು ಮರಳು ಆ ಕಡೆ ಒಡಿಸಿದ್ರಲ್ವ, ಇದನ್ನು ಕೂಡ ತುಂಬ ಹಾಕಿದ್ರು.